ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತು ನಾವು ಹೇಳ್ಕೊಡ್ತಾ ಇರೋದು ಬ್ಯಾಂಗಲ್ಸ್ ಡಿಸೈನ್ಸ್ ಬಗ್ಗೆ. ಥ್ರೆಡ್ ಬ್ಯಾಂಗಲ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಮಾಡೋ ವಿಧಾನ ನೋಡ್ರಿ. ಫಸ್ಟು ದಾರನ ತೊಗೊಂಡು ಒಂದು ನೋಟ್ಬುಕ್ಕಿಗೆ ಸುತ್ಕೋಬೇಕು. ಒಂದು 10 ರೌಂಡ್ಸ್ ಅಂದರೆ 5 ರೌಂಡ್ಸ್ ಮಾಡಿದರೆ ಒಂದು 10 ಎಳೆ ಬರುತ್ತೆ. 10 ಎಳೆ ತೊಗೊಂಡು ಅದಕ್ಕೆ ಫಸ್ಟು ಏನಂದರೆ ಒಂದು ಸ್ವಲ್ಪ ಫೈಕಲ್ ಹಾಕ್ಕೊಂಡು ಬ್ಯಾಂಗಲ್ಗೆ ಸುತ್ಕೋಬೇಕು. ಹಾಗೆ ಸುತ್ಕೋತಾ ಹೋದ್ರೆ ಹಾಗೆ ಬ್ಯಾಂಗಲ್ ಪೂರ ಸುತ್ತಬೇಕು. ಹೀಗೆ ಪೂರ್ತಿ ಬ್ಯಾಂಗಲ್ ಪೂರ ಸುತ್ತಬೇಕು. ಸುತ್ತಿದ ತಕ್ಷಣ ಲಾಸ್ಟ್ ಎಡ್ಜ್ವರೆಗೂ ಬಂದ ಮೇಲೆ ಆ ಎಡ್ಜಿಗೆ ಸ್ವಲ್ಪ ಫೈಕಲ್ ಹಚ್ಚಿ ಎಷ್ಟು ಬೇಕಷ್ಟು ತೊಗೊಂಡು ಫೈನಲ್ ಟಚಪ್ ಮಾಡಿಕೊಂಡು ಫೈಕಲ್ ಹಾಕಿ ಅದಕ್ಕೆ ಅಂಟಿಸ್ಕೋಬೇಕು. ಸೊ ಈಗ ಎಷ್ಟು ಬೇಕಷ್ಟು ತೊಗೊಂಡು ಉಳಿದಿದ್ದನ್ನು ಕಟ್ ಮಾಡಿಕೊಂಡು ಫೈಕಲ್ ಹಾಕಿ ಅಂಟಿಸ್ಕೊಂಡು ದಾರನ ಫಿನಿಶ್ ಮಾಡ್ಕೋಬೇಕು. ಉಳಿದಿದ್ದು ಎಕ್ಸ್ಟ್ರಾ ದಾರನ ಕಟ್ ಮಾಡ್ಕೊಂಡಿದ್ದಾರೆ ಈ ಥರ. ಈಗ ಫೈಕಲೆಲ್ಲ ಹಚ್ಕೊಂಡಿದ್ದಾಯಿತು. ಈಗ ನೆಕ್ಸ್ಟ್ ಬ್ಯಾಂಗಲ್ಸಿಗೆ ಕುಂದನ್ಸು ಮತ್ತು ಮಣೆ ಅದನ್ನು ಹಚ್ಕೋಬೇಕು. ಸೊ ಫೈಕಲನ್ನು ಫಸ್ಟು ಒಂದೊಂದು ಎಲ್ಲೆಲ್ಲಿ ನಮಗೆ ಬೇಕು ಸ್ಟಿಕ್ ಮಾಡೋಕ್ಕೆ ಅಲ್ಲಲ್ಲಿ ನಾವು ಫೈಕಲನ್ನು ಹಾಕ್ತಾಯಿದ್ದೀವಿ. ನೋಡ್ಬೋದು, ಕುಂದನ್ಸು ಮತ್ತು ಮುತ್ತನ್ನು ಅಂಟಿಸ್ತಾ ಇದ್ದಾರೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ಮಕ್ಕಳಿಗೆ ಖುಷಿ ಪಡಿಸ್ಬೋದು. ಇವನ್ನೇ ನೀವು ಮನೆಯಲ್ಲಿ ಮಾಡಿಕೊಂಡ್ರೆ ಅಂತಂದರೆ ಕಡಿಮೆ ಖರ್ಚಲ್ಲಿ ನೀವು ಇದನ್ನು ಪ್ರಿಪೇರ್ ಮಾಡ್ಬೋದು. ಓಕೆ, ನೋಡ್ಬೋದು ಈಗ ಬ್ಯಾಂಗಲ್ಸ್ ರೆಡಿ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿದ್ದಾವೆ ಅಂತೇಳಿ ನಮಗೆ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು, ಬಾಯ್ ಬಾಯ್. ಹೀಗೆ ಚಾನಲನ್ನು ನೋಡ್ತಾ ಇರಿ.